ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ನಾನು ಹಾರ್ಟ್ಸ್ ಎಂದರೆ ಏನು, ಯಾಕೆ ಈ ಹಾರ್ಟ್ಸನ್ನು ಪರಿಚಯಿಸಲಾಗಿದೆ ಮತ್ತು ಹಾರ್ಟ್ಸ್ ಪ್ರಶ್ನೆಗಳು ಹೇಗೆ ಇರುತ್ತವೆ, ಇವುಗಳಿಂದ ವಿದ್ಯಾರ್ಥಿಗಳಿಗೆ ಆಗುವ ಪ್ರಯೋಜನಗಳೇನು ಎಂಬುದರ ಬಗ್ಗೆ ಮಾತನಾಡಿದ್ದೇನೆ, ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರವೇನೆಂದರೆ, ಈ ಹಾರ್ಟ್ಸ್ ಪ್ರಶ್ನೆಗಳನ್ನು ಅರಿತುಕೊಂಡರೆ ವಿದ್ಯಾರ್ಥಿಗಳು 1 ಅಂಕದ, 2 ಅಂಕದ, 5 ಅಂಕದ, 10 ಅಂಕದ ಹೀಗೆ ಎಷ್ಟೇ ಅಂಕಗಳ ಪ್ರಶ್ನೆಗಳು ಅವರಿಗೆ ಪರೀಕ್ಷೆಗಳಲ್ಲಿ ಎದುರಾದರೂ ಕೂಡ ಅವುಗಳನ್ನು ಸರಿಯಾಗಿ ಬರೆಯುವಂತಹ ಸಾಮರ್ಥ್ಯ ವಿದ್ಯಾರ್ಥಿಗಳಿಗೆ ಬರುತ್ತದೆ. ಅದೂ ಅಲ್ಲದೆ ಮುಂದೆ ವಿದ್ಯಾರ್ಥಿಗಳು ಯಾವುದೇ ಬಗೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದರೂ ಕೂಡ ಆ ಪರೀಕ್ಷೆಗಳಲ್ಲಿ ಅತ್ಯಂತ ಖಚಿತವಾಗಿ ಉತ್ತರಗಳನ್ನು ಬರೆದು ಗೆಲುವು ಸಾಧಿಸಿ ನೌಕರಿ ಸಂಪಾದಿಸಲು ಸಾಧ್ಯವಾಗುತ್ತದೆ ಎಂಬ ಮಾತನ್ನು ನಾನು ಖಚಿತವಾಗಿ ಹೇಳಬಲ್ಲೆ. ಹಾಗಾಗಿ ಇಂದಿನ ಸ್ಪರ್ಧಾ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಈ ಹಾರ್ಟ್ಸ್ ಪ್ರಶ್ನೆಗಳನ್ನು ತಿಳಿದುಕೊಳ್ಳುವುದೆಂದರೆ, ಒಬ್ಬ ರೈತನು ತನ್ನ ಜಮೀನಿನಲ್ಲಿ ಬಹುವಿಧದ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಇಳುವರಿಯನ್ನು ಪಡೆದಷ್ಟೇ ಫಲಪ್ರದವಾಗಿವೆ. ಸ್ನೇಹಿತರೆ, ಇಂದು ನಾನು ಇಂಥ ಬಹು ಉಪಯೋಗಿ ಹಾರ್ಟ್ಸ್ ಪ್ರಶ್ನೆಗಳನ್ನು ದ್ವಿತೀಯ PUC ಇತಿಹಾಸ ವಿಷಯದ ಮೊದಲ ಅಧ್ಯಾಯದಿಂದ ಹುಡುಕಿ ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಹಾರ್ಟ್ಸ್ ಪ್ರಶ್ನೆಯ ಮಾದರಿ 1. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಈ ವಾಕ್ಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ವಿವರಣೆಯು ಸಮಂಜಸವಾಗಿದೆ? 1. ಭಾರತ ಉಪಖಂಡವು ಇಂದಿನ ಅಫಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ, ಮಯನ್ಮಾರ, ಬಾಂಗ್ಲಾದೇಶ, ಚೀನಾ ಮತ್ತು ಶ್ರೀಲಂಕಾ ದೇಶಗಳನ್ನು ಒಳಗೊಂಡಿತ್ತು. 2. ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾದ್ರಿಯಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ. ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು. ಇದಕ್ಕೆ ಆಯ್ಕೆಗಳು ಹೀಗಿವೆ. ಎ. 1ನೇ ವಿವರಣೆ ಸಮಂಜಸವಾಗಿದೆ. ಬಿ. 2ನೇ ವಿವರಣೆ ಸಮಂಜಸವಾಗಿದೆ. ಸಿ. 2 ವಿವರಣೆಗಳು ಸಮಂಜಸವಾಗಿವೆ. ಡಿ. 2 ವಿವರಣೆಗಳು ಸಮಂಜಸವಾಗಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಅಂದರೆ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಇರುವ ದೇಶವೇ ಭಾರತ ಹಾಗೂ ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು ಎಂಬುದು ಸರಿಯಾದ ವಿವರಣೆಯಾಗಿದೆ. ಹಾರ್ಟ್ಸ್ ಪ್ರಶ್ನೆ ಮಾದರಿ 2. ಈ ಚಿತ್ರದಲ್ಲಿ ಕಾಣುತ್ತಿರುವ ಜಂಬೂ ನೇರಳೆ ಹಣ್ಣಿಗೂ ಪ್ರಾಚೀನ ಭಾರತಕ್ಕೂ ಹೇಗೆ ಸಂಬಂಧ ಕಲ್ಪಿಸಲಾಗಿದೆ? ಆಪ್ಷನ್ ಎ. ಜಂಬೂ ನೇರಳೆ ಹಣ್ಣು ಪ್ರಾಚೀನ ಭಾರತದ ಜನರ ಆಹಾರವಾಗಿತ್ತು. ಆಪ್ಷನ್ ಬಿ. ಪ್ರಾಚೀನ ಭಾರತದ ಭೂಪ್ರದೇಶವು ಜಂಬೂ ನೇರಳೆ ಹಣ್ಣನ್ನು ಹೋಲುತ್ತಿತ್ತು. ಆಪ್ಷನ್ ಸಿ. ಭಾರತ ದೇಶಕ್ಕೆ ಭರತವರ್ಷ, ಭರತಖಂಡ ಎಂಬ ಹೆಸರು ಬರಲು ಕಾರಣನಾಗಿದ್ದ ಭರತರಾಜನು ಜಂಬೂ ನೇರಳೆ ಹಣ್ಣನ್ನು ತುಂಬ ಇಷ್ಟಪಡುತ್ತಿದ್ದನು. ಆಪ್ಷನ್ ಡಿ. ಜಂಬೂ ನೇರಳೆ ಹಣ್ಣು ಪ್ರಾಚೀನ ಭಾರತದ ರಾಷ್ಟ್ರೀಯ ಹಣ್ಣು ಎಂದು ಪರಿಗಣಿಸಲ್ಪಟ್ಟಿತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಾಚೀನ ಭಾರತದ ಭೂಪ್ರದೇಶವು ಜಂಬೂ ನೇರಳೆ ಹಣ್ಣನ್ನು ಹೋಲುತ್ತಿತ್ತು ಎಂಬುದಾಗಿದೆ. ಹಾರ್ಟ್ಸ್ ಮಾದರಿ ಪ್ರಶ್ನೆ 3. ಈ ಕೆಳಗಿನ ಯಾವ ವಾಕ್ಯವು ಭಾರತದ ಹೆಸರುಗಳನ್ನು ಸೂಕ್ತವಾಗಿ ವಿಶ್ಲೇಷಿಸುವುದಿಲ್ಲ? ಆಪ್ಷನ್ ಎ. ಭಾರತದ ಒಂದು ಹೆಸರಾಗಿರುವ ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಆಪ್ಷನ್ ಬಿ.
ಹಿಂದೂ, ಬೌದ್ಧ, ಜೈನ ಪರಂಪರೆಗಳ ಪ್ರಕಾರ ಪ್ರಾಚೀನ ಭಾರತವು ಜಂಬೂದ್ವೀಪವಾಗಿದೆ. ಆಪ್ಷನ್ ಸಿ, ದುಷ್ಯಂತ ಮತ್ತು ಶಕುಂತಲೆಯರ ಮಗನ ಹೆಸರೇ ಭರತ. ಆಪ್ಷನ್ ಡಿ, ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿ ಎಂದು ಮತ್ತು ಅದರ ಭೂಪ್ರದೇಶವನ್ನು ಹಿಂದೂಸ್ತಾನವೆಂದು ಕರೆದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಏಕೆಂದರೆ ಸ್ನೇಹಿತರೆ, ಇಲ್ಲಿ ದುಷ್ಯಂತ ಮತ್ತು ಶಕುಂತಲೆಯರ ಮಗನ ಹೆಸರು ಭರತ ಎಂಬುದು ಭಾರತದ ಹೆಸರುಗಳನ್ನು ಸೂಕ್ತವಾಗಿ ವಿಶ್ಲೇಷಿಸುವುದಿಲ್ಲ. ಇನ್ನುಳಿದ 3 ಆಯ್ಕೆಗಳು ಸರಿಯಾದ ವಿಶ್ಲೇಷಣೆಗಳಾಗಿವೆ. ಹಾಟ್ಸ್ ಪ್ರಶ್ನೆ 4. ಈ ಕೆಳಗಿನವುಗಳಲ್ಲಿ ಯಾವ ವಿವರಣೆಯು ತಪ್ಪಾಗಿದೆ? ಆಪ್ಷನ್ ಎ, ಭಾರತದ ಭೌಗೋಳಿಕ ಲಕ್ಷಣಗಳು ಭಾರತದ ಸಂಸ್ಕೃತಿ ಹಾಗೂ ವಿವಿಧ ರಾಜಕೀಯ ಘಟಕಗಳನ್ನು ರೂಪಿಸಿವೆ. ಆಪ್ಷನ್ ಬಿ, ಹಿಮಾಲಯ ಪರ್ವತವು ಭಾರತಕ್ಕಿರುವ ನೈಸರ್ಗಿಕ ತಡೆಗೋಡೆಯಾಗಿದೆ ಮತ್ತು ಇದು ಭಾರತವನ್ನು ಉತ್ತರದ ಆಕ್ರಮಣಕಾರರಿಂದ ಹಾಗೂ ಶೀತ ಮಾರುತಗಳಿಂದ ರಕ್ಷಿಸಿದೆ. ಆಪ್ಷನ್ ಸಿ, ಉತ್ತರ ಭಾರತದ ನದಿ ಬಯಲುಗಳು ನಾಗರಿಕತೆಯ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗಿವೆ. ಆಪ್ಷನ್ ಡಿ, ಉತ್ತರ ಭಾರತದ ಬೋಲಾನ್ ಮತ್ತು ಖೈಬರ್ ಕಣಿವೆಗಳು ಪಾಶ್ಚಿಮಾತ್ಯ ದಾಳಿಕೋರರಿಂದ ಭಾರತವನ್ನು ರಕ್ಷಿಸಿವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಏಕೆಂದರೆ ಸ್ನೇಹಿತರೆ, ಈ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕವೇ ಪಾಶ್ಚಿಮಾತ್ಯ ದಾಳಿಕೋರರು ಭಾರತವನ್ನು ಪ್ರವೇಶ ಮಾಡಿದ್ದಾರೆ. ಈ ಕಣಿವೆಗಳು ಭಾರತವನ್ನು ಪಾಶ್ಚಿಮಾತ್ಯರಿಂದ ರಕ್ಷಿಸಿವೆ ಎಂಬ ಹೇಳಿಕೆಯು ತಪ್ಪಾಗಿದೆ. ಹಾಟ್ಸ್ ಪ್ರಶ್ನೆ 5. ಈ ಕೆಳಗಿನ ಯಾವ ಹೇಳಿಕೆಯು ಅಸಮರ್ಪಕವಾಗಿದೆ? ಆಯ್ಕೆಗಳು: ಆಪ್ಷನ್ ಎ, ಭಾರತವು ಶೀತ ವಲಯದಲ್ಲಿ ಬರುತ್ತದೆ. ಆಪ್ಷನ್ ಬಿ, ಉತ್ತರದ ಬೋಲಾನ್ ಮತ್ತು ಖೈಬರ್ ಕಣಿವೆಗಳು ಹಾಗೂ ದಕ್ಷಿಣದ ಸಮುದ್ರಗಳು ವಿದೇಶಿಯರೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳನ್ನು ಬೆಳೆಸಲು ಸಾಧನಗಳಾದವು. ಆಪ್ಷನ್ ಸಿ, ಪಶ್ಚಿಮದ ಮರುಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿಯ ದಟ್ಟ ಕಾಡುಗಳು ಜನರನ್ನು ಕಠಿಣ ಪರಿಶ್ರಮಿಗಳನ್ನಾಗಿ ಯುದ್ಧ ಪ್ರಿಯರನ್ನಾಗಿ ಪರಿವರ್ತಿಸಿದವು. ಆಪ್ಷನ್ ಡಿ, ಹಿಮಾಲಯ ಪರ್ವತವು ಸದಾಕಾಲ ಹರಿಯುವ ನದಿಗಳಿಗೆ ಜನ್ಮ ನೀಡಿವೆ ಮತ್ತು ಈ ನದಿಗಳು ಉತ್ತರದ ಅತ್ಯಂತ ಫಲವತ್ತಾದ ಬಯಲು ಪ್ರದೇಶಗಳನ್ನು ನಿರ್ಮಿಸಿವೆ. ಇದಕ್ಕೆ ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ. ಭಾರತವು ಖಂಡಿತವಾಗಿ ಶೀತ ವಲಯದಲ್ಲಿ ಬರುವುದಿಲ್ಲ, ಅದು ಉಷ್ಣವಲಯದಲ್ಲಿ ಬರುತ್ತದೆ. ಹಾಟ್ಸ್ ಪ್ರಶ್ನೆ 6. ಈ ಕೆಳಗಿನ ಯಾವ ವಿವರಣೆಯು ತಪ್ಪಾಗಿದೆ? ಆಪ್ಷನ್ ಎ, ಉತ್ತರ ಮತ್ತು ದಕ್ಷಿಣ ಭಾರತದ ನದಿ ಬಯಲುಗಳು ಭಾರತವನ್ನು ಅತಿ ಪುರಾತನ ಕಾಲದಿಂದಲೂ ಕೃಷಿ ಪ್ರಧಾನ ದೇಶವನ್ನಾಗಿಸಿವೆ ಹಾಗೂ ಆಪ್ಷನ್ ಬಿ, ಅನೇಕ ರಾಜವಂಶಗಳ ಏಳು ಬೀಳುಗಳ ಮೇಲೆ ಧಾರ್ಮಿಕ, ಸಾಂಸ್ಕೃತಿಕ, ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆ ಮೇಲೆ ಪ್ರಭಾವ ಬೀರಿವೆ. ಆಪ್ಷನ್ ಸಿ, ಭಾರತದಲ್ಲಿ ಲಭ್ಯವಿರುವ ಅನೇಕ ವಿಧದ ಖನಿಜಗಳು, ಬಂಡೆಗಳು, ಮರಳುಗಲ್ಲು, ಗ್ರಾನೈಟ್, ಅಮೃತಶಿಲೆ, ಬೃಹತ್ ಶಿಲೆಗಳು ಅನೇಕ ಅರಮನೆಗಳ ನಿರ್ಮಾಣಕ್ಕೂ ಮತ್ತು ದುರ್ಗ ಕೋಟೆಗಳ ನಿರ್ಮಾಣಕ್ಕೂ, ಮೂರ್ತಿ ಕಲೆ, ವಿವಿಧ ವಾಸ್ತುಶಿಲ್ಪಗಳ ಬೆಳವಣಿಗೆಗೂ ಹಾಗೂ ಗುಹಾಂತರ ದೇವಾಲಯಗಳ ಬೆಳವಣಿಗೆಗೂ ಸಹಾಯಕವಾಗಿವೆ. ಆಪ್ಷನ್ ಡಿ, ದಕ್ಷಿಣ ಭಾರತದ ಜಲಮೇರೆಗಳು ವಿದೇಶಗಳ ಸಂಪರ್ಕಕ್ಕೆ ತಡೆಗೋಡೆಗಳಾಗಿದ್ದವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಏಕೆಂದರೆ ಮಿತ್ರರೇ, ಸಿಂಧೂ ಬಯಲಿನ ನಾಗರಿಕತೆ ಕಾಲದಿಂದಲೂ ಗುಜರಾತ ರಾಜ್ಯದ ಅರಬ್ಬಿ ಸಮುದ್ರದ ತಟದಲ್ಲಿ ಲೋಥಾಲ್ ಎಂಬ ಹಡಗುಕಟ್ಟೆ ಇತ್ತು ಮತ್ತು ಅದರ ಮೂಲಕ ವಿದೇಶಗಳೊಂದಿಗೆ ಸಿಂಧೂ ನಾಗರಿಕರು ಸಂಪರ್ಕ ಕಲ್ಪಿಸಿಕೊಂಡಿದ್ದರು ಎಂಬುದು ಐತಿಹಾಸಿಕ ಸತ್ಯ ಸಂಗತಿಯಾಗಿದೆ. ಆದ್ದರಿಂದ ದಕ್ಷಿಣ ಭಾರತದ ಜಲಮೇರೆಗಳು ವಿದೇಶಗಳ ಸಂಪರ್ಕಕ್ಕೆ
ತಡೆಗೋಡೆಗಳಾಗಿದ್ದವು ಎಂಬುದು ತಪ್ಪಾದ ವಿವರಣೆಯಾಗಿದೆ. ಹಾರ್ಟ್ಸ್ ಪ್ರಶ್ನೆ 7. ಕೆಳಗಿನ ಯಾವ ವಿವರಣೆಯು ಭಾರತದ ಐತಿಹಾಸಿಕ ಲಕ್ಷಣವನ್ನು ಸಾಂಕೇತಿಸುವುದಿಲ್ಲ? ಆಪ್ಷನ್ ಎ, ಭಾರತದ ಸಿಂಧೂ ನಾಗರಿಕತೆಗೂ ಹಾಗೂ ವೈದಿಕ ನಾಗರಿಕತೆಗೂ ಮತ್ತು ವೇದ ಸಂಸ್ಕೃತಿಗೂ ಇಸ್ಲಾಂ ಕ್ರಿಶ್ಚಿಯನ್ ಪ್ರಭಾವಗಳಿಗೂ ಪರಸ್ಪರ ಸಂಬಂಧಗಳೇ ಇಲ್ಲ. ಆಪ್ಷನ್ ಬಿ, ಸಿಂಧೂ ನಾಗರಿಕತೆಯು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ ಮತ್ತು ಭಾರತವು ಸುಮಾರು 4000 ವರ್ಷಗಳ ಸಾಂಸ್ಕೃತಿಕ ಹಾಗೂ ನಾಗರಿಕ ನಿರಂತರತೆಯನ್ನು ಕಾಪಾಡಿಕೊಂಡಿದೆ. ಆಪ್ಷನ್ ಸಿ, ವಿದೇಶಿ ಆಕ್ರಮಣಕಾರರಾದ ಗ್ರೀಕರು, ಪರ್ಷಿಯನ್ನರು, ಹೂನರು, ಶಕರು, ಅರಬ್ಬರು, ಟರ್ಕರು, ಕುಶಾನರು, ಅಫಘಾನರು ಭಾರತೀಯ ಸಂಸ್ಕೃತಿಗೆ ಕೊಡುಗೆ ನೀಡುವುದರೊಂದಿಗೆ ಅದರ ಭಾಗವಾಗಿದ್ದಾರೆ. ಆಪ್ಷನ್ ಡಿ, ಭಾರತೀಯರು ವಸುದೈವಕ ಕುಟುಂಬಕಂ ಹಾಗೂ ಸರ್ವೇ ಜನಃ ಸುಖಿನೋ ಭವಂತು ಎಂಬ ತತ್ವಗಳಲ್ಲಿ ನಂಬಿಕೆ ಹೊಂದಿದವರಾಗಿದ್ದಾರೆ. ಇದರ ಅರ್ಥ ವಿಶ್ವವೇ ಒಂದು ಕುಟುಂಬ, ಸಮಸ್ತ ಜನರಿಗೂ ಸುಖವಾಗಲಿ ಎಂಬುದಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಏಕೆಂದರೆ ಭಾರತದ ಸಿಂಧೂ ನಾಗರಿಕತೆಗೂ ಹಾಗೂ ವೈದಿಕ ನಾಗರಿಕತೆಗೂ ಮತ್ತು ವೇದ ಸಂಸ್ಕೃತಿಗೂ ಇಸ್ಲಾಂ ಕ್ರಿಶ್ಚಿಯನ್ ಪ್ರಭಾವಗಳಿಗೂ ಪರಸ್ಪರ ಸಂಬಂಧಗಳಿಲ್ಲ ಎಂಬ ವಿವರಣೆಯು ಭಾರತದ ಐತಿಹಾಸಿಕ ಲಕ್ಷಣವನ್ನು ಸಾಂಕೇತಿಸುವುದಿಲ್ಲ. ಏಕೆಂದರೆ ಭಾರತದ ಸಿಂಧೂ ನಾಗರಿಕತೆಗೂ ಹಾಗೂ ವೈದಿಕ ನಾಗರಿಕತೆಗೂ ಮತ್ತು ವೇದ ಸಂಸ್ಕೃತಿಗೂ ಇಸ್ಲಾಂ ಕ್ರಿಶ್ಚಿಯನ್ ಪ್ರಭಾವಗಳಿಗೂ ಪರಸ್ಪರ ಸಂಬಂಧಗಳು ಇದ್ದವು. ಹಾರ್ಟ್ಸ್ ಪ್ರಶ್ನೆ 8. ರಾಜಸ್ಥಾನದ ಗಿರಿ ದುರ್ಗಗಳು ಖಜುರಾಹೋ, ಕೊನಾರ್ಕ್, ತಾಜ್ ಮಹಲ್, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತಾ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮದುರೈ, ಕಂಚಿ, ಮಹಾಬಲಿಪುರಂ, ಗೋವಾದ ಚರ್ಚುಗಳು ಮುಂತಾದವುಗಳು ಏನನ್ನು ಸೂಚಿಸುತ್ತವೆ? ಆಪ್ಷನ್ ಎ, ವಿಶ್ವಸಂಸ್ಥೆಯು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿರುವ ಭಾರತದ ತಾಣಗಳನ್ನು ಸೂಚಿಸುತ್ತವೆ. ಆಪ್ಷನ್ ಬಿ, ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಸೂಚಿಸುತ್ತವೆ. ಆಪ್ಷನ್ ಸಿ, ಮೇಲಿನ ಆಯ್ಕೆ ಎ ಮತ್ತು ಬಿ ಎರಡನ್ನೂ ಸೂಚಿಸುತ್ತವೆ. ಆಪ್ಷನ್ ಡಿ, ಮೇಲಿನ ಆಯ್ಕೆ ಎ ಯನ್ನು ಮಾತ್ರ ಸೂಚಿಸುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಏಕೆಂದರೆ ಸ್ನೇಹಿತರೆ, ಮೇಲಿನ ಎ ಮತ್ತು ಬಿ ಎರಡೂ ಹೇಳಿಕೆಗಳು ಈ ಪ್ರಶ್ನೆಯಲ್ಲಿರುವ ವಿಚಾರವನ್ನು ಪ್ರತಿನಿಧಿಸುತ್ತವೆ. ಹಾರ್ಟ್ಸ್ ಪ್ರಶ್ನೆ 9. ಇಲ್ಲಿ ಕೊಟ್ಟಿರುವ ಸತ್ಯ ಮತ್ತು ಮಿಥ್ಯಗಳ ಪಟ್ಟಿ ಯಾವುದು ಸರಿಯಾಗಿದೆ? 1. ಭಾರತದ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. 2. ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳನ್ನು ಮಾಡಿಕೊಳ್ಳುತ್ತಾ ಅಭಿವೃದ್ಧಿ ಹೊಂದಿದೆ. 3. ಉತ್ತರ ಭಾರತವು ಮೇಲಿಂದ ಮೇಲೆ ವಿದೇಶಿಯರ ದಾಳಿ ಮತ್ತು ಪ್ರಭಾವಕ್ಕೆ ಒಳಪಟ್ಟಿದೆ. ಆದರೆ ದಕ್ಷಿಣ ಭಾರತವು ಇಂತಹ ದಾಳಿಗಳ ಹಾವಳಿಯಿಂದ ದೂರವಿದ್ದು ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದೆ. ಆಯ್ಕೆ ಪಟ್ಟಿಯ ಆಪ್ಷನ್ಗಳು ಹೀಗಿವೆ. ಎ 1, 2, 3 ಸತ್ಯವಾಗಿವೆ. ಬಿ 1 ಮಾತ್ರ ಸತ್ಯ, 2, 3 ಮಿಥ್ಯ. ಸಿ 1, 2, 3 ಮಿಥ್ಯ. ಡಿ 1, 2 ಸತ್ಯ, 3 ಮಾತ್ರ ಮಿಥ್ಯ. ಸ್ನೇಹಿತರೆ, ಇಲ್ಲಿ ಆಪ್ಷನ್ ಎ ಇದ್ದದ್ದು ಸರಿಯಾದ ಉತ್ತರವಾಗಿದೆ. ಏಕೆಂದರೆ ಈ ಮೇಲಿನ 3 ಅಂಶಗಳು ಸತ್ಯವಾದ ಅಂಶಗಳಾಗಿವೆ. ಈ ಸಂಚಿಕೆಯ ಕೊನೆಯ ಹಾಗೂ 10ನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ಆಪ್ಷನ್ ಎ, ಭಾರತವು ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಂ, ಕ್ರೈಸ್ತ, ಪಾರಸಿ ಹಾಗೂ ವಿವಿಧ ಬುಡಕಟ್ಟು ಧರ್ಮ ಮತ್ತು ಆಚರಣೆಗಳ ತವರಾಗಿದೆ. ಆಪ್ಷನ್ ಬಿ, ಭಾರತೀಯರು ಜಗತ್ತಿನ ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ.
ಆಪ್ಷನ್ ಸಿ, ಭಾರತದ 30ಕ್ಕೂ ಹೆಚ್ಚು ಐತಿಹಾಸಿಕ ತಾಣಗಳು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿವೆ. ಆಪ್ಷನ್ ಡಿ, ಭಾರತವು ವಿಶ್ವದ ಎಲ್ಲ ದೇಶಗಳ ಅಣ್ಣನಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಏಕೆಂದರೆ ಮಿತ್ರರೇ, ಭಾರತವು ವಿಶ್ವದ ಎಲ್ಲ ದೇಶಗಳ ಅಣ್ಣನಾಗಿದೆ ಎಂಬ ಹೇಳಿಕೆಯು ಅಸಂಬದ್ಧತೆಯಿಂದ ಕೂಡಿದೆ ಮತ್ತು ಇದು ತಪ್ಪಾದ ಹೇಳಿಕೆಯಾಗಿದೆ.